ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಕೀಲಾ ಬಾನು ಮಾಬುಸಾಬ್ ಮುಜಾವರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ಮಾನವನ ನರವ್ಯೂಹದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮಾನವನ ನರವ್ಯೂಹವು 3 ಮುಖ್ಯ ಭಾಗಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಕೇಂದ್ರ ನರವ್ಯೂಹ. ಇದು ಮಿದುಳು ಮತ್ತು ಮಿದುಳು ಬಳ್ಳಿಯನ್ನು ಒಳಗೊಂಡಿದೆ. ಎರಡನೆಯದಾಗಿ ಪರದಿ ನರವ್ಯೂಹ. ಇದು ಮಿದುಳಿನ ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಮೂರನೆಯದಾಗಿ ಸ್ವಯಂ ನಿಯಂತ್ರಿತ ನರವ್ಯೂಹ. ಇದು ಅನೈಚ್ಛಿಕ ಅಂಗಗಳ ಜೊತೆ ಸಂಪರ್ಕ ಹೊಂದಿದೆ. ಕೇಂದ್ರ ನರವ್ಯೂಹ. ಇದು ಮಿದುಳು ಮತ್ತು ಮಿದುಳು ಬಳ್ಳಿಯನ್ನು ಒಳಗೊಂಡಿದೆ. ಇವು 3 ಪೊರೆಗಳಿಂದ ಆವೃತವಾಗಿವೆ. ಅವು ಯಾವುವೆಂದರೆ ಹೊರಗಿನ ಡ್ಯೂರಾಮೇಟರ್, ಮಧ್ಯದ ಅರಕ್ನಾಯ್ಡ್ ಮತ್ತು ಒಳಗಿನ ಪಯಾಮೇಟರ್. ಇವುಗಳನ್ನು ಒಟ್ಟಾರೆ ಮೆನೆಂಜಿಸ್ ಎನ್ನುವರು. ಅರಕ್ನಾಯ್ಡ್ ಮತ್ತು ಪಯಾಮೇಟರ್ಗಳ ನಡುವೆ ಸೆರಿಬ್ರೋಸ್ಪೈನಲ್ ದ್ರವವಿದೆ. ಇದು ಮಿದುಳು ಮತ್ತು ಮಿದುಳು ಬಳ್ಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಮಾನವನ ಮಿದುಳು 3 ಭಾಗಗಳನ್ನು ಒಳಗೊಂಡಿದೆ: ಮುಮ್ಮೆದುಳು, ಮಧ್ಯ ಮಿದುಳು ಮತ್ತು ಹಿಮ್ಮೆದುಳು. ಹಿಮ್ಮೆದುಳು ಮುಂಡದಲ್ಲಿ ಮೆದುಳು ಬಳ್ಳಿಯಾಗಿ ಮುಂದುವರಿಯುತ್ತದೆ. ವಯಸ್ಕ ಮಾನವನ ಮಿದುಳು ಸುಮಾರು 1200 ರಿಂದ 1400 ಗ್ರಾಂ ತೂಕವನ್ನು ಹೊಂದಿರುತ್ತದೆ. ಮುಮ್ಮೆದುಳು ಅತಿ ಸಂಕೀರ್ಣ ಭಾಗವಾಗಿದ್ದು ಮಹಾಮಸ್ತಿಷ್ಕ ಮತ್ತು ಡೈಎನ್ಸೆಫೆಲಾನ್ ಎಂಬ 2 ಭಾಗಗಳನ್ನು ಒಳಗೊಂಡಿದೆ. ಹಿಮ್ಮೆದುಳಿನ ಪ್ರಮುಖ ಕಾರ್ಯವೆಂದರೆ ಆಲೋಚನೆ, ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಎಂಬ ಭಾಗವಾಗಿದ್ದು ಹೆಚ್ಚು ಅಭಿವೃದ್ಧಿ ಹೊಂದಿದೆ ಮತ್ತು ಹೆಚ್ಚು ಮಡಿಕೆಗಳನ್ನು ಹೊಂದಿದೆ. ದೇಹದ ಎಡಭಾಗದಿಂದ ಬರುವ ನರಗಳು ಮಹಾಮಸ್ತಿಷ್ಕದ ಬಲಭಾಗಕ್ಕೆ ಮತ್ತು ದೇಹದ ಬಲಭಾಗದಿಂದ ಬರುವ ನರಗಳು ಮಹಾಮಸ್ತಿಷ್ಕದ ಎಡಭಾಗಕ್ಕೆ ಸಂಪರ್ಕ ಹೊಂದಿದೆ. ಮಹಾಮಸ್ತಿಷ್ಕದ ಹೊರಗಿನ ಭಾಗ ಕಾರ್ಟೆಕ್ಸ್. ಇದು ಬೂದು ಬಣ್ಣವನ್ನು ಹೊಂದಿದೆ ಮತ್ತು ಒಳಗಿನ ಮೆಡುಲ್ಲಾ ಬಿಳಿ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಮಹಾಮಸ್ತಿಷ್ಕ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಕಲ್ಪನೆ, ಭಾವನೆ, ವಿವೇಚನೆ ಮತ್ತು ಇಚ್ಛಾಶಕ್ತಿಗಳ ಕೇಂದ್ರಗಳನ್ನು ಹೊಂದಿದೆ. ಇನ್ನು ಮುಮ್ಮೆದುಳಿನ ಇನ್ನೊಂದು ಭಾಗ ಡೈಎನ್ಸೆಫೆಲಾನ್. ಇದು ಚಿಕ್ಕ ಭಾಗವಾಗಿದ್ದು ಥಾಲಮಸ್ ಮತ್ತು ಹೈಪೋಥಾಲಮಸ್ ಎಂಬ 2 ಭಾಗಗಳನ್ನು ಹೊಂದಿದೆ. ಥಾಲಮಸ್ ಜ್ಞಾನೇಂದ್ರಿಯಗಳಿಂದ ಸ್ವೀಕರಿಸಿದ ನರಾವೇಗಗಳನ್ನು ಮಿದುಳಿನ ಕಾರ್ಟೆಕ್ಸ್ಗೆ ಸಾಗಿಸುತ್ತದೆ. ಹೈಪೋಥಾಲಮಸ್ ದೇಹದ ಉಷ್ಣತೆ, ನೀರಿನ ಸಮತೋಲನ, ಹಸಿವು ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಸ್ವಯಂ ನಿಯಂತ್ರಕ ನರವ್ಯೂಹ ಮತ್ತು ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ. ಇನ್ನು ಮಧ್ಯ ಮಿದುಳು. ಇದು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳಿಗೆ ಸಂಬಂಧ ಕಲ್ಪಿಸುತ್ತದೆ ಮತ್ತು ಸಂದೇಶಗಳನ್ನು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಾಗಿಸುತ್ತದೆ. ಇನ್ನು ಹಿಮ್ಮೆದುಳು. ಇದು ಅನುಮಸ್ತಿಷ್ಕ, ಪಾನ್ಸ್ ಮತ್ತು ಮೆಡುಲ್ಲಾ ಅಬ್ಲಾಂಗೇಟ್ ಎಂಬ 3 ಭಾಗಗಳನ್ನು ಹೊಂದಿದೆ. ಮೊದಲನೆಯದಾಗಿ ಅನುಮಸ್ತಿಷ್ಕ. ಇದು ನಡೆಯುವ, ಓಡುವ ಮತ್ತು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಎರಡನೆಯದಾಗಿ ಪಾನ್ಸ್. ಇದು ಆಹಾರವನ್ನು ಅಗಿಯುವುದು, ಮುಖದ ಭಾವ ಮತ್ತು ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಮೂರನೆಯದಾಗಿ ಮೆಡುಲ್ಲಾ ಅಬ್ಲಾಂಗೇಟ್ ಅಥವಾ ಮಣಿಶಿರ. ಇದು ಮುಂಡದ ಭಾಗದಲ್ಲಿ ಮೆದುಳು ಬಳ್ಳಿಯಾಗಿ ಮುಂದುವರಿಯುತ್ತದೆ. ಮೆಡುಲ್ಲಾ ಅಬ್ಲಾಂಗೇಟವು ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯದ ಬಡಿತ, ನುಂಗುವುದು, ಕೆಮ್ಮುವುದು, ವಾಂತಿ ಮಾಡುವಿಕೆಯನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಕಿಣ್ವಗಳ ಸ್ರವಿಕೆ ಮತ್ತು ರಕ್ತದ ಒತ್ತಡ ಇತ್ಯಾದಿ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಧನ್ಯವಾದಗಳು.